ಇನ್ನು ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಸೆಂಟ್ರಲ್ ಜೈಲು ಅಪರಾಧಿಗಳು ಉಗ್ರರ ಸ್ವರ್ಗವಾಗಿದೆ. ನಟೋರಿಯಸ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಐಸಿಸ್ ಉಗ್ರರಿಗೂ ಕೂಡ ಇಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಯಾವ ಪರಿ ಸಿಗ್ತಾ ಇದೆ ಬನ್ನಿ ನೋಡೋಣ. ಅಪರಾಧಿಗಳ ಸ್ವರ್ಗವಾಯ್ತ ಪರಪ್ಪನಗ್ರಹಾರ ಜೈಲು. ಲಷ್ಕರ್ ಉಗ್ರರ ಕೈಯಲ್ಲಿ ಫೋನ್, ಜೈಲಲ್ಲಿ ಬಿಂದಾಸ್. ಈ ಸ್ಟೋರಿ ನೋಡೋಕ್ಕೂ ಮುನ್ನ ಮೊನ್ನೆ ಕೋರ್ಟ್ಗೆ ಬಂದಿದ್ದ ಕೊಲೆ ಆರೋಪಿ ದರ್ಶನ್ ಮುಖವನ್ನೊಮ್ಮೆ ನೋಡ್ಬಿಡಿ. ಬಾಡಿದ ಮುಖ, ಸೊರಗಿದ ದೇಹ. ಪರಪ್ಪನಗ್ರಹಾರ ಜೈಲಿನಲ್ಲಿ ಕಳೆದ ಬಾರಿ ರಾಯಲ್ ಆಗಿ ಮೆರೆದಾಡಿದ್ದ ದರ್ಶನ್ ಇದೀಗ ಜೈಲಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಒಂದು ತಲೆದಿಂಬು ಬೆಡ್ಶೀಟ್ಗೂ ಪರದಾಡ್ತಾ ಇದ್ದಾರೆ. ಆದ್ರೆ ಇದೇ ಜೈಲಿನಲ್ಲಿರುವ ಉಗ್ರರಿಗೆ ಅದ್ಯಾವ ಪರಿ ರಾಜಾತಿಥ್ಯ ಸಿಗ್ತಾ ಇದೆ ನೋಡಿ. ಬೆಂಗಳೂರಿನ ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲು ಅಪರಾಧಿಗಳ ಪಾಲಿನ ಸ್ವರ್ಗ. ಇಲ್ಲಿ ಕೈಯಲ್ಲಿ ಕಾಸಿದ್ರೆ ಎಲ್ಲವೂ ಕುಲ್ಲಂ ಖುಲ್ಲ. ಅಧಿಕಾರಿಗಳ ಕೈ ಬಿಸಿ ಮಾಡಿದ್ರೆ ಸಾಕು, ಏನ್ ಬೇಕಾದ್ರೂ ಚಿಟಿಕೆ ಹೊಡೆಯೋದ್ರಲ್ಲಿ ಸಿಗುತ್ತೆ. ಈ ಹಿಂದೆ ದರ್ಶನ್ಗೆ ಕೊಟ್ಟ ರಾಜಾತಿಥ್ಯ ನೋಡಿ ಸ್ವತಃ ಸುಪ್ರೀಂ ಕೋರ್ಟ್ ಕಟುವಾಗಿ ಟೀಕಿಸಿತ್ತು. ಅಧಿಕಾರಿಗಳಿಗೆ ಚಾಟಿ ಬೀಸಿ ಕಿವಿ ಹಿಂಡಿತ್ತು. ಇದೀಗ ಮತ್ತೊಂದು ರಾಜಾತಿಥ್ಯ ಕೇಸ್ಗೆ ಪರಪ್ಪನಗ್ರಹಾರ ಜೈಲು ಸಾಕ್ಷಿಯಾಗಿದೆ. ಇವರು ಮೋಸ್ಟ್ ನಟೋರಿಯಸ್ ರೇಪಿಸ್ಟ್, ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ. 2009ರಲ್ಲಿ ಇವನಿಗೆ ಹೈಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿತ್ತು. ಆದ್ರೆ ಇದೇ ವಿಕೃತಕಾಮಿ ಪರಪ್ಪನಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಲೈಫ್ ನಡೆಸುತ್ತಿದ್ದಾನೆ. ಉಮೇಶ್ ರೆಡ್ಡಿಗೆ ಜೈಲಲ್ಲಿ ಟಿವಿ, ಮೊಬೈಲ್ ಜೊತೆಗೆ ತನಗೆ ಬೇಕಾದ ಅಡುಗೆ ಮಾಡಿಕೊಳ್ಳಲು ಜೈಲಿನೊಳಗೆ ಅಧಿಕಾರಿಗಳು ಸೌಲಭ್ಯ ಕಲ್ಪಿಸಿದ್ದಾರೆ. ಉಮೇಶ್ ರೆಡ್ಡಿ ಟಿವಿ ನೋಡ್ತಾ ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವ ವಿಡಿಯೋ TV9ಗೆ ಲಭ್ಯವಾಗಿದೆ. ಇವನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ರಮ್ಯಾ ರಾವ್ ಪ್ರಿಯಕರ ತರುಣ್ ರಾಜ್. ಇವನಿಗೂ ಜೈಲಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಮೊಬೈಲ್ ಜೊತೆಗೆ ಟಿವಿ ಸೌಲಭ್ಯ ಕಲ್ಪಿಸಿರೋದು ವೈರಲ್ ಆಗಿರುವ ವಿಡಿಯೋದಿಂದ ಗೊತ್ತಾಗ್ತಾ ಇದೆ. ಇದಿಷ್ಟೇ ಅಲ್ಲ, ಕ್ರಿಮಿನಲ್ಗಳ ಜೊತೆಗೆ ಲಷ್ಕರ್ ಉಗ್ರರ ಕೈಗೂ ಪರಪ್ಪನಗ್ರಹಾರ ಜೈಲಲ್ಲಿ ಸುಲಭವಾಗಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳು ಸಿಗ್ತಾ ಇದೆ. ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡಿಕೊಳ್ತಾ ಇದ್ದ ನಟೋರಿಯಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಜೈಲಾಧಿಕಾರಿಗಳಿಗೆ ಗೊತ್ತಿಲ್ಲದೆ ಜೈಲಲ್ಲಿ ಇಷ್ಟೆಲ್ಲ ನಡೆಯೋಕೆ ಸಾಧ್ಯವಿಲ್ಲ. ಉಗ್ರರ ಕೈಗೆ ಇಷ್ಟು ಸುಲಭವಾಗಿ ಮೊಬೈಲ್ ಫೋನ್ಗಳು ಸಿಕ್ಕರೆ ದೇಶದ ಭದ್ರತೆಯ ಗತಿ ಏನು? ಜೈಲಲ್ಲಿ ಇದ್ಕೊಂಡೆ ಭಯೋತ್ಪಾದಕ ಕೃತ್ಯಗಳು ನಡೆಸೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋ ಆತಂಕ ಕಾಡ್ತಾ ಇದೆ. ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಪರಿಶೀಲನೆ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಗೃಹ ಸಚಿವರನ್ನ ಕೇಳಿದ್ರೆ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಹೋದ್ರು. ಮತ್ತೊಂದೆಡೆ ಕೇಂದ್ರ ಸಚಿವ ವಿ ಸೋಮಣ್ಣ, ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಆ ಥರ ಆದರೆ ತಪ್ಪದು, ಅದಾಗಬಾರ್ದು. ಆದರೆ ತುಂಬ ವ್ಯವಸ್ಥಿತವಾಗಿ ಬಂದಿಕಾನೆ ಎಲ್ಲವನ್ನು ಕೂಡ ಕಾನೂನು ಚೌಕಟ್ಟಿನಲ್ಲಿ ತರ್ತಕ್ಕಂಥದ್ದಕ್ಕೆ ಸಮಂಜಸವಾದ ಒಂದು ಸ್ಥಳ ಅದು. ಅಷ್ಟು ಸೆಕ್ಯೂರಿಟಿನೂ ಇದೆ, ಪ್ರತಿಯೊಂದು ಇದೆ. ಅದನ್ನು ಅಧಿಕಾರಿಗಳು ಇವತ್ತಿನ ರಾಜ್ಯ ಸರ್ಕಾರಗಳು ಉಪಯೋಗ ಮಾಡ್ಕೋಬೇಕು. ಮತ್ತು ಬೇರೆ ಬೇರೆ ರೂಪದಲ್ಲಿ ಅದನ್ನು ಎತ್ಕೊಡೋದಲ್ಲ. ಈ ಥರ ಏನಾರು ಅಪಚಾರಗಳಾಗಿದ್ದರೆ ಅದನ್ನು ಸರಿ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅದನ್ನು ಅವ್ರು ಮಾಡಬೇಕು. ನೋಡಿ, ಈ ಸರ್ಕಾರದ ಗೃಹ ಇಲಾಖೆ ಇಲ್ಲ, ಸತ್ತೋಗ್ಬಿಟ್ಟಿದೆ. ಗೃಹ ಇಲಾಖೆನೇ ಇಲ್ಲ. ಮರ್ಡರು, ರೇಪು, ಏನು ರೈತರ ಚಳುವಳಿ ನಿರಂತರ ನಡೀತಾನೇ ಇದೆ. ಏನು ಕೇರೇ ಇಲ್ಲ ಇವ್ರಿಗೆ. ಈಗ ಪರಪ್ಪನಗ್ರಹಾರ ಇರ್ಬೋದು, ಎಲ್ಲ ಜೈಲುಗಳಲ್ಲೂ ಕೂಡ ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಯಾರ್ಯಾರು ಅರೆಸ್ಟ್ ಆಗ್ತಾರೆ ಅವ್ರ ಹತ್ರ ಮೊಬೈಲ್ ಕೊಡ್ತಾರೆ ಅವರು. ಯಾಕೆಂದರೆ ಅವ್ರ ಹತ್ರ ಇಂಟರ್ನ್ಯಾಷನಲ್ ಮನಿ ಬರ್ತೈತೆ. ಒಂದು ಸರಿ ಅವ್ರಿಗೆ ಮೊಬೈಲ್ ಕೊಟ್ಟರೆ ಅವರು 1 ಲಕ್ಷ ರೂಪಾಯಿ ಕೊಡ್ತಾರೆ ನಿಮಗೆ.
ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲೇಬೇಕಿದೆ. ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ರಾಮು, TV9 ಆನೇಕಲ್.